ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳ ಡೌಟ್ಸ್ಗಳನ್ನ ತೆಗೆದುಕೊಂಡು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂಥೇಳಿ ಸಣ್ಣ ವಿಡಿಯೋವನ್ನು ಮಾಡಿ ಹಾಕ್ತಾ ಇರ್ತೀನಿ. ನಿಮಗೇನಾದರೂ ಆ ಟೈಪ್ ಡೌಟ್ಸ್ಗಳು ಇದ್ದರೆ ನನ್ನ ತಮ್ನೇಲ್ನ ನೋಡಿಬಿಟ್ರೆ ಗೊತ್ತಾಗ್ಬಿಡ್ತದೆ. ಸೊ ಇದ್ದರೆ ಮಾತ್ರ ವಿಡಿಯೋವನ್ನು ನೋಡಿ, ಇಲ್ಲ ಅಂತಂದರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತಿನ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತಂದರೆ, ಆಲ್ ಇಂಡಿಯಾ ಲೆವೆಲ್ ಅಂದರೆ MCC ಅವರು ನಡೆಸ್ತಾ ಇರುವಂತಹ ಆಲ್ ಇಂಡಿಯಾ ಕೋಟಾದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಕಂಪಲ್ಸರಿನಾ, ನಾನು ಸ್ಟೇಟ್ ಕೋಟಾಗೆ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಿ. ಸೊ ವಿದ್ಯಾರ್ಥಿಗಳೇ, ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ನಿಮಗೆ ಬಿಟ್ಟಿರುವಂಥ ವಿಷಯ. ಇದರಲ್ಲಿ ಕಂಪಲ್ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅನ್ನೋದು ರೂಲ್ ಇಲ್ಲ. ಓಕೆ, ಸೊ ಮಾಡಿದರೆ ಏನಾಗ್ತದೆ, ಮಾಡಿದರೆ ನಿಮ್ಮದೇನಾದರೂ ಬಹಳ ಕಡಿಮೆ ಮಾರ್ಕ್ಸ್ ಇತ್ತು, ಸೊ ಕರ್ನಾಟಕದಲ್ಲಿ ಸಿಗುವಂಥ ಚಾನ್ಸಸ್ ಇಲ್ಲ, ನನಗೆ ಮಹಾರಾಷ್ಟ್ರದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಸಿಕ್ಕರೂ ಕೂಡ ನಾನು ಹೋಗ್ತೀನಿ. ಸೊ ಅಥವಾ ಬೇರೆ ರಾಜ್ಯಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಅಥವಾ ನಂದು ಒಳ್ಳೆಯ ಸ್ಕೋರ್ ಇದೆ, ನಾನು ಏಮ್ಸಿಗೋಸ್ಕರ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಅಥವಾ ಇನ್ನೊಂದು ಒಳ್ಳೆಯ ಕಾಸ್ಗೋಸ್ಕರ. ಕಾಸ್ ಅಂದ್ರೇನು, ಈಗ ನಂದು ಒಳ್ಳೆಯ ಸ್ಕೋರ್ ಇದೆ, ನನಗೆ ಕಿಮ್ಸಲ್ಲಿ ಸಿಗ್ತದೆ ಸೀಟು, ಸ್ಟೇಟ್ ಕೋಟಾದಲ್ಲಿ ಕಿಮ್ಸ್ದಲ್ಲಿ ಸೀಟ್ ಸಿಗ್ತದೆ. ಆದರೆ ಒಬ್ಬ ಕರ್ನಾಟಕದ ಅಭಿಮಾನಿಯಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಆಲ್ ಇಂಡಿಯಾ ಲೆವೆಲ್ ಥ್ರೂ ನನಗೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ, ಯಾಕಂದ್ರೆ ನನ್ನ ಮಾರ್ಕ್ಸ್ ಚಲೋ ಇದೆ. ಅದಕ್ಕೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಥ್ರೂ ನಾನು ಸ್ಕಿಮ್ಸ್ನಲ್ಲಿ ಸೀಟ್ ತೊಗೋತೀನಿ. ಸ್ಟೇಟ್ ಕೌನ್ಸಿಲಿಂಗ್ನಲ್ಲಿ ತೊಗೋಬೇಕು ಅಂತ ವೇಟ್ ಮಾಡೋದಕ್ಕೆ ಬದಲಾಗಿ ಆಲ್ ಇಂಡಿಯಾ ಲೆವೆಲಲ್ಲಿ ನಾನು ಸೀಟ್ ತೊಗೊಂಡಾಗ ನಾನು ತೊಗೊಳ್ಬೇಕಾಗಿರುವಂಥ ಸ್ಟೇಟ್ ಕೋಟಾ ಸೀಟು ನನಗಿಂತ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಿದ್ದಿರುವಂಥ ಒಬ್ಬ ವಿದ್ಯಾರ್ಥಿಗೆ ಆ ಒಂದು ಸೀಟು ಸಿಗ್ತದೆ. ಗೊತ್ತಿರಲಿ, ಜೀವನದಲ್ಲಿ ನಮಗೆ ಗೊತ್ತಿದ್ದು ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ಏನಿಲ್ಲ. ನಮಗೆ ಗೊತ್ತಿಲ್ಲದೇನೂ ಕೂಡ ಅನ್ನೋಯಿಂಗ್ಲಿ ನಮ್ಮ ಒಂದಷ್ಟು ನಡೆಗಳಿಂದ ಬೇರೆಯವರಿಗೆ ಸಹಾಯ ಆದರೆ ಅದು ನಿಮಗೆ ಯಾರಿಗೆ ಸಹಾಯ ಆಗಿದೆ ಅಂತ ಗೊತ್ತಾಗಬೇಕು ಅಂತ ಏನಿಲ್ಲ. ಬಟ್ ಒಟ್ಟಿನಲ್ಲಿ ಸಹಾಯ ಆಗಿದೆ, ಡೆಫಿನೆಟ್ಲಿ ಆಗೇ ಆಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದರೆ ಆ ಸಹಾಯವನ್ನು ದಯವಿಟ್ಟು ಮಾಡಿ. ಸೊ ನಾನು ಹೇಳೋದಕ್ಕೆ ಹೊರಟಿರೋದು, ನಿಮ್ಮದೇನಾದರೂ ಒಳ್ಳೆಯ ಮಾರ್ಕ್ಸ್ ಇದ್ದರೆ ನೀವು ಡೆಫಿನೆಟಾಗಿ ಯು ಕ್ಯಾನ್ ಗೋ ಫಾರ್ MCC ಆಲ್ ಇಂಡಿಯಾ ಕೌನ್ಸಿಲಿಂಗ್. ಅದರ ಥ್ರೂ ಕರ್ನಾಟಕದ ಕಾಲೇಜಿನಲ್ಲಿ ಸೀಟ್ ತೊಗೊಂಡ್ರೆ ಬಹಳ ಒಳ್ಳೆಯದಾಗ್ತದೆ. ಸೊ ಯಾಕಂದರೆ ನಮ್ಮ ಒಬ್ಬ ವಿದ್ಯಾರ್ಥಿಗೆ ನೀವು ಸೀಟ್ ಬಿಟ್ಕೊಟ್ಟ ಹಾಗೆ ಆಗ್ತದೆ. ಸರ್, ಆಲ್ ಇಂಡಿಯಾ ಲೆವೆಲ್ ಥ್ರೂ ಬಂದರೆ ಏನಾದರೂ ಡಿಫ್ರೆನ್ಸ್ ಇರ್ತದ? ಏನೂ ಡಿಫ್ರೆನ್ಸ್ ಇರೋದಿಲ್ಲ. ನೀವು ಕೂತ್ಕೊಳ್ಳುವಂತಹ ಕ್ಲಾಸ್ ರೂಮು ಮತ್ತು ಸ್ಟೇಟ್ ಕೋಟಾ ದಡಿಯಲ್ಲಿ ಅಡ್ಮಿಷನ್ ತೊಗೊಂಡಿರುವಂಥ ವಿದ್ಯಾರ್ಥಿ ಕೂತ್ಕೊಳ್ಳುವಂಥ ಕ್ಲಾಸ್ ರೂಮು ಒಂದೇ, ಟೀಚರ್ಸು ಒಂದೇ, ಎಲ್ಲರೂ ಕೂಡ ಒಂದೇ. ಆದರೆ ನೀವು ಅನ್ನೋಯಿಂಗ್ಲಿ ಮತ್ತೊಬ್ಬ ವಿದ್ಯಾರ್ಥಿಗೆ ಹೆಲ್ಪ್ ಮಾಡಿ ಬಂದಿರೋದಕ್ಕೆ ಆ ಒಂದು ಗುಡ್ ವಿಲ್ ನಿಮ್ಮ ಮುಂದೆ, ನಿಮಗೆ ಮುಂದೆ ಏನಾದರೂ ಕೆಟ್ಟ ಕಾಲ ಬರ್ತದೆ ಅಂತ ಇದ್ದರೂ ಕೂಡ ಅದರಿಂದ ನಿಮ್ಮನ್ನು ಕಾಪಾಡ್ತದೆ. ಸೊ ಇದು ನಾನು ನಂಬ್ಕೊಂಡು ಬಂದಿರುವಂಥ, ನನ್ನ ಜೀವನದಲ್ಲಿ ಬಂದಿರುವಂಥ ಒಂದು ಆದರ್ಶದ ವಿಷಯ. ಸೊ ಅದಕ್ಕೆ ನಿಮಗೋಸ್ಕರ ನಿಮ್ಮ ಜೊತೆ ಅದನ್ನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ದಯವಿಟ್ಟು ಆದರೆ ಬೇರೆಯವರಿಗೆ ಹೆಲ್ಪ್ ಮಾಡಿ. ಸೊ ಹೆಲ್ಪ್ ಮಾಡೋಣಂತೆ. ಸೊ ಅದರಿಂದ ನಮಗೆ ಖುಷಿ ಸಿಗ್ತದೆ. ಸೊ ಅದಕ್ಕೆ ಒಳ್ಳೆಯ ಮಾರ್ಕ್ಸನ್ನು ಪಡೆದುಕೊಂಡಿರೋಂಥ ವಿದ್ಯಾರ್ಥಿಗಳಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಸ್ಟೇಟ್ ಕೌನ್ಸಿಲಿಂಗಿಗೆ ವೇಟ್ ಮಾಡ್ದೇನೆ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗಲ್ಲಿ ನೀವು ಕರ್ನಾಟಕದ ಎಲ್ಲ ಕಾಲೇಜ್ಗಳೇ ಹಾಕಿ. ಕರ್ನಾಟಕದ ನಿಮಗೆ ಯಾವ ಕಾಲೇಜು ಸಿಗ್ತದೆ ಬೇಕು ಅಂತ ಅಂದ್ಕೊಂಡಿದ್ದೀರಿ ಅದನ್ನೇ ಹಾಕಿ. ಅದು ಸಿಗಲಿಲ್ಲ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಸ್ಟೇಟ್ ಕೋಟಾ. ಒಂದು ಚಾನ್ಸ್ ನೋಡಿ ಅಲ್ಲ. ಅಂದರೆ ಕರ್ನಾಟಕದ ಕಾಲೇಜಸ್ಗಳಲ್ಲಿ ಬೇರೆ ರಾಜ್ಯದ ಕಾಲೇಜಸ್ ವಿದ್ಯಾರ್ಥಿಗಳು 15% ಬರೋದರ ಬದಲಾಗಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳೇ ಆ 15% ಕೋಟಾವನ್ನು ಆಕ್ರಮಿಸಿಕೊಂಡ್ರು ಅಂತಂದರೆ ಅದಕ್ಕಿಂತ ಜಾಸ್ತಿ ಖುಷಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ. ಸೊ ನೀವು ಹೇಳ್ಬೋದು, ಸರ್ ಯು ಆರ್ ಇಂಡಿಯನ್, ಕರ್ನಾಟಕದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀರಿ ಅಂಥೇಳಿ. ಯಾವ್ಯಾವ ವಿಷಯದಲ್ಲಿ ನಾನು ಇಂಡಿಯನ್ ಅನ್ನೋ ಒಂದು ಭಾವನೆ ಇರಬೇಕು, ಯಾವ್ಯಾವ ವಿಷಯದಲ್ಲಿ ನಾನು ಕರ್ನಾಟಕ ಅಂಥೇಳಿ, ಅಂದರೆ ನಮ್ಮ ಕರ್ನಾಟಕ ನನಗೆ ಅದು ಇಂಪಾರ್ಟೆಂಟ್ ಅನ್ನೋದು ಭಾವನೆ ಇರಬೇಕು, ಅದು ನನಗೆ ಗೊತ್ತಿದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳು ತಪ್ಪು ತಿಳ್ಕೊಬೇಡಿ. ಸೊ ಯಾರದ್ದಾದರೂ ಒಳ್ಳೆಯ ಮಾರ್ಕ್ಸು ನಿಮಗೆ ಬಂದಿದ್ದರೆ, ಸೊ ಒಳ್ಳೆಯ ರ್ಯಾಂಕು ನಿಮಗೆ ಬಂದಿದ್ದರೆ, ಸೊ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಥ್ರೂ ನನಗೆ ಬೇಕಾದಂಥ ಕಾಲೇಜ್ ಸಿಗಬಹುದು ಅಂತ ಇದ್ದರೆ ದಯವಿಟ್ಟು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಥ್ರೂ ನೀವು ಆ ಸೀಟನ್ನು ತೊಗೊಳ್ಳಿ. ಸೊ ದ್ಯಾಟ್ ನಿಮ್ಮ ಸೀಟನ್ನು ಮತ್ತೊಬ್ಬ ಕರ್ನಾಟಕದ ವಿದ್ಯಾರ್ಥಿ ಸ್ಟೇಟ್ ಕೋಟಾದಲ್ಲಿ ತೊಗೊಳ್ಳೋದಕ್ಕೆ ಹೆಲ್ಪ್ ಆಗ್ತದೆ. ಐ ಥಿಂಕ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಮೇಜರ್ ಕ್ವಶನ್ ಆಗಿತ್ತು, ನಾನು ಕರ್ನಾಟಕ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀನಿ, ಆದರೆ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕಂಪಲ್ಸರಿನಾ ಅಂಥೇಳಿ. ಸೊ ಅದು ಕಂಪಲ್ಸರಿ ಇಲ್ಲ. ಅದರ ಜೊತೆಗೆ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡೆ, ಸೊ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್ ವೇಟ್ ಮಾಡ್ದೇನೆ ಒಳ್ಳೆಯ ಮಾರ್ಕ್ಸ್ ಬಂದಿರುವಂಥ ವಿದ್ಯಾರ್ಥಿಗಳು ಸೊ ಆಲ್ ಇಂಡಿಯಾ ಲೆವೆಲ್ ಥ್ರೂ ನಮ್ಮ ಸ್ಟೇಟ್ ಕೋಟಾದಲ್ಲಿ, ಅಂದರೆ ಕರ್ನಾಟಕದ ರಾಜ್ಯದ ಮೆಡಿಕಲ್ ಕಾಲೇಜಿನಲ್ಲಿ ಸೀಟನ್ನು ತೊಗೊಂಡ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.